ಇದು ನೋಡಿ ಪೆಂಟ್ರೋದವರ P2 Pro ಅಂತ. ಶಾಕ್ ಹೊಡಿತನಂತ ಇದ್ರದ್ದೇ ಶಾಕ್ ಅಲ್ಲ ಅದು. P2 Pro ಅಂತ ಹೊಸದಾಗಿ ಲಾಂಚ್ ಆಗಿರೋದು. ಇಲ್ಲಿ ನೋಡಿ ತೋರಿಸ್ತೀನಿ, ಮೇಲ್ಗಡೆ ಇದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿದೆ P2 Pro ಅಂತ ಹೊಸದಾಗಿ ಲಾಂಚ್ ಆಗಿರೋದು. ಇದು 12 ಮತ್ತು 24 ವೋಲ್ಟಲ್ಲೂ ಕೂಡ ರನ್ ಆಗುತ್ತೆ. ಇದರಲ್ಲಿ ಪವರ್ ಲಾಸ್ ತುಂಬ ಕಡಿಮೆ ಇದೆ. ಅಂದರೆ ಇಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಮಾಡುತ್ತೆ ಅಂದರೆ, ಕೆಲವು ಇನ್ವರ್ಟರು ನಮ್ಗೆ ಔಟ್ಪುಟ್ ಕೊಡೋಕ್ಕಿಂತಲೇ ಮುಂಚೆನೇ 1 ಆಂಪಿಯರ್ ಅಥವಾ 0.5 ಆಂಪಿಯರ್ 2 ಆಂಪಿಯರ್ ಪವರ್ ಲಾಸ್ ಮಾಡುತ್ತೆ. ಆದರೆ ಇದರಲ್ಲಿ ಪವರ್ ಲಾಸ್ ಏನೂ ಇಲ್ಲ. ಇದು AC ಔಟ್ಪುಟ್ಟಿಗೆ ಇಲ್ಲಿ ಲೈಟ್ ಬರುತ್ತೆ ನೋಡಿ, ಮತ್ತು ಇದು ಆಫ್ ಮಾಡಿದ್ರೆ DC ಔಟ್ಪುಟ್ ಬರ್ತಾ ಇರುತ್ತೆ. ಇದರಲ್ಲಿ ಯಾವುದೇ ಪವರ್ ಸಪ್ಲೈ ಇರೋದಿಲ್ಲ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ. ಇದು Type-C ಫಾಸ್ಟ್ ಚಾರ್ಜಿಂಗ್, ನಾರ್ಮಲ್ ಇದು ಕೊಟ್ಟಿದ್ದಾರೆ. 2.5 ಆಂಪ್, 2.4 ಆ್ಯಂಪು, 1.2 ಆ್ಯಂಪ್, 30 ವ್ಯಾಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಫ್ಯಾನ್ ಕೊಟ್ಟಿದ್ದಾರೆ. ಈ ಫ್ಯಾನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಈ AC ಔಟ್ಪುಟ್ ಹೇಗೆ, ಇದು AC ಔಟ್ಪುಟ್ ಅಲ್ಲ, AC ಲೋಡ್ ಹೇಗೆ ಜಾಸ್ತಿ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ಲೋಡ್ ಜಾಸ್ತಿ ಆದಂಗೆ ಈ ಫ್ಯಾನ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಇಲ್ಲ ಅಂದರೆ ನಾರ್ಮಲಾಗಿ ಆನ್ ಆಗಿರುತ್ತೆ. ಲೈಟಾಗಿ ನಿಮ್ಮ ಸೌಂಡ್ ಕೇಳಿಸ್ತೀನಿ ನೋಡಿ, ಸಣ್ಣದಾಗಿ ಸೌಂಡ್ ಬಂದಿರುತ್ತೆ. ಇದು ಬಂದುಬಿಟ್ಟು ಅದರ ಬಾಕ್ಸ್. ಇಲ್ಲಿ ನೋಡಿ, ಬಾಕ್ಸ್ ಮೇಲೆ ಇಲ್ಲೇ ಕೊಟ್ಟಿದ್ದಾರೆ P2 Pro ಅಂತ. DC 12 ಮತ್ತು 24 ವೋಲ್ಟಲ್ಲಿ ರನ್ ಆಗುತ್ತೆ. ಇದು 3 ಮಾಡೆಲ್ ಇದೆ ಇವ್ರದ್ದು. ನಾನು ಅಮೆಜಾನಲ್ಲಿ ಚೆಕ್ ಮಾಡಿದ ಪ್ರಕಾರ 3 ಮಾಡೆಲ್ ಇದೆ. ಮೊದಲನೇ ಮಾಡೆಲ್ ಬಂದು ಫಸ್ಟ್ ಎಲ್ಲ ಗೊತ್ತಿಟ್ಟು ರೆಡ್ ಡಿಸ್ಪ್ಲೇ ಬರುತ್ತೆ. ಎರಡನೇ ಮಾಡೆಲ್ ಬಂದುಬಿಟ್ಟು ಕೇವಲ 12 ವೋಲ್ಟಲ್ಲಿ ರನ್ ಆಗುತ್ತೆ. ಅದಕ್ಕೂ ಏನು ವ್ಯತ್ಯಾಸ ಏನಿಲ್ಲ, 12 ಮತ್ತು 24ಅಲ್ಲಿ ಇರುತ್ತೆ. 24 ವೋಲ್ಟಿಗೂ ಬರುತ್ತೆ, 12 ವೋಲ್ಟಿಗೂ ಬರುತ್ತೆ, ಅಷ್ಟೇ ಬಿಟ್ಟರೆ ಇದ್ರ ಜೊತೇಲಿ ಏನು ಸಿಕ್ಕಿತ್ತಪ್ಪ ಅಂದರೆ ಏನೂ ಸಿಗಲಿಲ್ಲ. ಸುಮ್ಮನೆ ಇದೊಂದು ಇನ್ವರ್ಟರು ಮತ್ತು ಈ ವೈಯರ್ ಇದ್ರ ಜೊತೆಲೇ ಇತ್ತು. ಇದು ಬಿಟ್ಟರೆ ಮತ್ತೇನಿಲ್ಲ. ವಾರಂಟಿ ಕಾರ್ಡೆಲ್ಲ ಬಂದಿತ್ತು, ಅದು ಬಿಟ್ಟರೆ ಏನಿಲ್ಲ. ಒಂದು ಯೂಸರ್ ಮ್ಯಾನುವಲ್ ಬಂದಿತ್ತು, ಅಷ್ಟೇ ಬಿಟ್ಟರೆ ಮತ್ತೇನು ವಿಶೇಷವಾಗಿ ಸಿಕ್ಕಿಲ್ಲ. ಇದರಲ್ಲಿ ಕೆಲವು ಜನರಿಗೆ ಗೊತ್ತಿರೋದಿಲ್ಲ, ಅಂದರೆ ಸೈನ್ ವೇವ್, ಸ್ಕ್ವೇರ್ ವೇವ್ ಮತ್ತು ಮಾಡಿಫೈ ಸೈನ್ ವೇವ್ ಅಂತ 3 ಥರ ಔಟ್ಪುಟ್ ಕೊಡುತ್ತೆ AC ಸಪ್ಲೈ ಇದೆಯಲ್ಲ. ಇದರಲ್ಲಿರೋದು ಬಂದುಬಿಟ್ಟು ಮಾಡಿಫೈ ಸೈನ್ ವೇವಲ್ಲಿ ಇದು AC ಪವರ್ ಔಟ್ಪುಟ್ ಮಾಡುತ್ತೆ. ಇದು DC ಇದು ಕೆಲವೊಂದು ಜನರಿಗೆ ಗೊತ್ತಿರೋದಿಲ್ಲ. DCಗೆ ಇಲ್ಲಿ ಚಾರ್ಜಿಗೆ ಹಾಕಿದಾಗ ಆ್ಯಂಪ್ಸ್ ತೋರಿಸುತ್ತಾ ಅಂದರೆ ಇಲ್ಲ, ತೋರಿಸಲ್ಲ. ಖಾಲಿ ವೋಲ್ಟೇಜ್ ಅಷ್ಟೇ ತೋರಿಸುತ್ತೆ. DC ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಮತ್ತು ಎಷ್ಟು ಡ್ರಾಪ್ ಆಗಿದೆ ಅಷ್ಟೇ ತೋರಿಸುತ್ತೆ. ಅಂದರೆ ಒಂದೇ ಥರ, ಡ್ರಾಪ್ ಆದ ಕೂಡಲೇ ವೋಲ್ಟೇಜ್ ಡೌನ್ ಆಗುತ್ತೆ ಇದು ತೋರಿಸೋದು. ಜಾಸ್ತಿ ಚಾರ್ಜ್ ಇದ್ದಾಗ ಅಷ್ಟು ತೋರಿಸುತ್ತೆ, ಅದು ಬಿಟ್ಟು ಮತ್ತೇನಿಲ್ಲ. ಇದು AC ಸಪ್ಲೈ ಬೇಕು ಅಂದರೆ ಇದು ಒಂದು ಸಲ ಕ್ಲಿಕ್ ಮಾಡಿದ್ದೆ, ಇಲ್ಲಿ ಸೈಡಿಗೆ ಒಂದು ಸಣ್ಣ ಲೈಟ್ ಬರುತ್ತೆ ನೋಡಿ, ಇದು ಆಫ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ ಇದರಲ್ಲಿ ವಿಶೇಷ ತೋರಿಸುವಂಥದ್ದು. ಒಂದು ಸಲ ಬೇಕಾದರೆ ಎಲ್ಲ ಕಡೆ ತೋರಿಸ್ತೀನಿ ನೋಡಿ. ಏನು ವಿಶೇಷ ಇಲ್ಲ. 6 ಸ್ಕ್ರೂ ಇದೆ, ತೆಗೆದ್ರೆ ಎಲ್ಲ ಓಪನ್ ಮಾಡ್ಬೋದು ಒಳಗಡೆ. ಆದರೆ ಏನಾದ್ರು ವಾರಂಟಿ ಓಪನ್ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ, ಆದರೆ ವಾರಂಟಿ ಇರೋದ್ರಿಂದ ಮತ್ತು ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅಂತ ಓಪನ್ ಮಾಡ್ತಾಯಿಲ್ಲ. ಬಾಕ್ಸ್ ಒಳಗಡೆ ಇರೋದನ್ನೆಲ್ಲ ತೋರಿಸ್ತೀನಿ ವೆಯ್ಟ್. ಬಾಕ್ಸ್ ಒಳಗಡೆ ಬಂದು ಇದೊಂದು ಯೂಸರ್ ಮೆನ್ಯುವಲ್ ಸಿಕ್ಕಿದ್ದು ಬಿಟ್ಟರೆ ನೋಡಿ, ಮತ್ತು ವಾರಂಟಿ ಕಾರ್ಡು, ಇಷ್ಟೇ. ಮತ್ತೇನು ಸಿಕ್ಕಿಲ್ಲ ಇದರಲ್ಲಿ. ಮತ್ತು ಇದ್ರ ವೋಲ್ಟೇಜ್ ಬಂದುಬಿಟ್ಟು 220 ವೋಲ್ಟೇಜ್ ಜಾಸ್ತಿ ಇರೋದಿಲ್ಲ, 220 ವೋಲ್ಟೇಜೇ ಇರುತ್ತೆ, ಜಾಸ್ತಿ ಬರೋದಿಲ್ಲ. ನೋಡಿದ್ದೀನಿ ನಾನು ಚೆಕ್ ಮಾಡಿ.